ತ್ರಿವೇಣಿ ಅಕ್ಕ ಹೆಂಗ್ ಹೋಗೋದು ಯಪ್ಪ, ಈ ಗಾಡಿಗಳು ನೋಡಿದ್ರೆ ಭಯ ಆಗುತ್ತೆ. ಯಾವ ರೋಡು ಏನು ಗೊತ್ತಾಗೋದಿಲ್ವಲ್ಲ ಅಕ್ಕ. ಇಲ್ಲಿ ಯಾರು ಬಂದಿಲ್ಲಲ್ಲ ತ್ರಿವೇಣಿ ಅಕ್ಕ. ಬಸ್ ಸ್ಟಾಪ್ಗೆ ಬರ್ತಾರೆ ಅವರು ಅಂದ್ರೆ ನೋಡಿದ್ರೆ ಬಂದೇ ಇಲ್ಲ. ಅವರು ಅಂದ್ರೆ ಯಾರು ಬರ್ತಾರೆ ಅಂತ ಹೇಳಿದೆ ನಿಮ್ಗೆ ಕೋಮಲ ನಾನು. ಅದೇ ಅಕ್ಕ, ಸಿದ್ದಪ್ಪ ಮಾವ ಹೇಳಿಲ್ವಾ ತಿಲಕ ಅವ್ರು ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಬಸ್ ಸ್ಟಾಪ್ಗೆ ಅಂತ. ಎಲ್ಲಿ ಬಂದೇ ಇಲ್ಲ ಅವರು. ಯಾಕೆ ತ್ರಿವೇಣಿ ಅಕ್ಕ ಗಾಬರಿ ಆಗ್ಬಿಟ್ಟೆ? ಯಾಕೆ ಏನಾಯ್ತು? ಏನಿಲ್ಲ ಕೋಮಲ, ಇವಳೇನು ಅವನ್ನೇ ಮದುವೆ ಆಗೋದು ಅನ್ನೋ ತರ ಆಡ್ತಾ ಇದ್ದಾಳಲ್ಲ. ಅವರು ಅಂತೆ ಅವರು. ನಾನು ಯಾರನ್ನ ಹೇಳ್ತಾರೆ ಅಂತಂದ್ರೆ ನನ್ನ ಕಷ್ಟ ನನಗೆ, ಅವನು ಬಂದಿಲ್ವಲ್ಲ ಅಂತ. ಇವಳು ನೋಡೋರೆ ಅವ್ರು ಬರ್ಲಿಲ್ವಾ ಅಂತ ಬರೀ ಕೇಳ್ತಾಳೆ. ನನಗೆ ಬೇಜಾರು ಮಾಡಕ್ಕೆ ಈಕೆ ಮಾಡೋದು ಈ ತಿಲಕನ, ಅದ್ರ ಜೊತೆಗೆ ಕೋಮಲ ಬೇರೆ. ಅಕ್ಕ ಏನಾಯ್ತು? ಯಾಕಕ್ಕ ಏನು ಮಾತಾಡ್ತಾ ಇಲ್ಲ? ಏನಿಲ್ಲ ಕೋಮಲ, ಅವ್ರಿಗೇನೋ ತುಂಬಾ ಕೆಲಸ ಇದೆಯಂತೆ, ಅದಕ್ಕೆ ಬರಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಹೇಳಿದಂತೆ. ಅವ್ರಪ್ಪ ನಂಗೆ ಅವಾಗಲೇ ಫೋನ್ ಮಾಡಿದ್ರು, ನಿಂಗೆ ಹೇಳೋದೇ ಮರ್ತೋದೆ ನೋಡು. ಓ ಹೌದಾ ಅಕ್ಕ, ಮತ್ತೆ ಹೇಗಕ್ಕ ಹೋಗೋದು ಈಗ ನಾವು? ಅಕ್ಕ ನಡಿ, ಹಂಗಿದ್ರೆ ಬಸ್ ಹತ್ಕೊಂಡು ತಿರ್ಗಾ ವಾಪಸ್ ಊರಿಗೆ ಹೋಗೋಣ. ಇಲ್ಲಿ ಗೊತ್ತಿಲ್ದಲೆ ಎಲ್ಲಿ ಹೋಗೋದಕ್ಕ ನಾವು? ಏನ್ ತಗೊಳ್ಳೋದು? ಅಯ್ಯೋ ಸುಮ್ಮನೆ ಅಷ್ಟು ದಿನ ಬಂದಿದ್ದಾಯ್ತು ಕಣಕ್ಕ. ಮೊದ್ಲೇ ಗೊತ್ತಾಗಿದ್ರೆ ಅಲ್ಲೇ ಇಳಿದಿದ್ವಲ್ಲಕ್ಕ, ಅಲ್ಲೇ ಹೋಗ್ಬಿಡ್ಬೋದಾಗಿತ್ತು ನಾವು ಊರಿಗೆ. ಅಯ್ಯೋ ಕೋಮಲ, ಇರು ಸ್ವಲ್ಪ ತಾಳ್ಮೆಯಿಂದ ಹೇಳೋದನ್ನ ಕೇಳು. ಅವನ್ ಬಂದಿಲ್ಲ ಅನ್ನಲ್ಲ, ಅವ್ರು ಬಂದಿಲ್ಲ ಅಂದ್ರೆ ಏನಂತೆ? ಸೂರಜ್ ಅವ್ರ ಅಪ್ಪ ಬರ್ತಾರಂತೆ ಬಸ್ ಸ್ಟಾಪ್ಗೆ ಕರ್ಕೊಂಡು ಹೋಗೋದಕ್ಕೆ. ಓ ಹಂಗ, ಅವ್ರು ಬರ್ತಾರೆ ಅಂದ್ರೆ ಸರಿ ಕಣಕ್ಕ. ನಾನು ಯಾರು ಬರಲ್ವಲ್ಲ, ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ದೆ. ಇಲ್ಲ ಸೂರಜ್ ಅವ್ರ ಅಪ್ಪ ಬರ್ತಾರಂತೆ, ನಾ ಬರೋಷ್ಟಲ್ಲೇ ಬಂದಿರ್ತೀನಿ ಅಂತ ಇದ್ರು. ನೋಡ್ತೀನಿ ಆ ಕಡೆ ಏನಾರು ಇದಾರ ಏನು ಅಂತ ಅಂದ್ಬಿಟ್ಟು ಫೋನ್ ಮಾಡ್ತೀನಿ. ನೀನ್ ಇಲ್ಲೇ ನಿಂತಿರು, ಹುಷಾರಾಗಿ ಎಲ್ಲೂ ಹೋಗ್ಬೇಡ, ಆಮೇಲೆ ಕಳೆದೋಗ್ಬಿಟ್ಟಿಯ. ನಿನ್ನ ಬೇರೆ ಹುಡ್ಕಕ್ಕಾಗಲ್ಲ ನನಗೆ, ಮೊದ್ಲೇ ಇಲ್ಲಿ ಜನಗಳು ಜಾಸ್ತಿ ಇದಾರೆ. ಅಕ್ಕ ನಾನು ನಿನ್ ಜೊತೆನೆ ಬರ್ತೀನಿ ಕಣಕ್ಕ ಅವ್ರನ್ನ ಹುಡ್ಕೋದಕ್ಕೆ. ಬೇಡ ನಾನು ಅವ್ರಿಗೆ ಹೇಳಿದ್ದೀನಿ ಇಲ್ಲೇ ನಿಂತಿರ್ತೀನಿ ಅಂತ. ಅಕಸ್ಮಾತ್ ಅವ್ರೇನಾದ್ರು ಇಲ್ಲಿ ಬಂದ್ರೆ ನಾನು ಅಲ್ಲೋದ್ರೆ ಗೊತ್ತಾಗಲ್ಲ. ನೀನ್ ಒಬ್ಳೆ ಇಲ್ಲೇ ನಿಂತಿರೋ, ಪರವಾಗಿಲ್ಲ, ಎಲ್ಲೂ ಓಡಾಡ್ಬೇಡ, ಯಾರು ಬಂದ್ರು ಮಾತಾಡ್ಸಕ್ ಹೋಗ್ಬೇಡ ಅಷ್ಟೇನೆ. ಹಿಂಗ್ ಹೋಗಿ ಹಿಂಗ್ ನೋಡ್ಕೊಂಡು ಹಿಂಗ್ ಬಂದ್ಬಿಡ್ತೀನಿ. ಅಕ್ಕ ಆದ್ರೂ ನನ್ಗೆ ಇಲ್ಲಿ ತುಂಬಾ ಭಯ ಆಗುತ್ತೆ ಕಣಕ್ಕ ಒಬ್ಳೆ ಇರೋದಕ್ಕೆ. ಇಬ್ರು ಇಲ್ಲೇ ನಿಂತ್ಕೊಂಡ್ರೆ ಅಕಸ್ಮಾತ್ ಅವ್ರ ಆ ಕಡೆ ನಮ್ಮನ್ನ ಹುಡುಕ್ತಾ ಇದ್ರೆ ಗೊತ್ತಾಗಲ್ಲ ತಾನೇ ಅವರಿಗೆ. ಸರಿ ಕಣಕ್ಕ, ಆಯ್ತು, ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡಕ್ಕ, ನಾನು ಇಲ್ಲೇ ನಿಂತಿರ್ತೀನಿ. ಹಾ ಸರಿ ಆಯ್ತು, ಇಲ್ಲೇ ನಿಂತ್ಕೊಂಡಿರೋ, ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನನ್ಗಂತೂ ಯಾಕಾದ್ರೂ ಬಂದ ಇಲ್ಲಿಗೆ ಅನ್ನಷ್ಟು ಬೇಜಾರ ಆಗ್ತಾ ಇದೆ. ಅದರಲ್ಲಿ ಇವಳು ಬೇರೆ ಇಲ್ದಿರದೆ ಕೇಳಿ ನನ್ಗೆ ತಲೆ ತಿಂತಾಳೆ. ಎಷ್ಟು ಆಸೆಯಿಂದ ಬಂದಿದ್ದೆ ನಾನು ತಿಲಕ್ ನೋಡ್ಬೋದು ಅಂತ, ಅವನೇ ಬರ್ತಾ ಇಲ್ವಲ್ಲ. ಇಷ್ಟೊತ್ತಾಯ್ತು ನಮ್ ತ್ರಿವೇಣಿ ಅಕ್ಕ ಇನ್ನ ಬರ್ಲಿಲ್ವಲ್ಲ. ನಮ್ ತ್ರಿವೇಣಿ ಅಕ್ಕ ಏನಾರ ತಪ್ಪಿಸ್ಕೊಬಿಟ್ಲ, ನನ್ನ ತಪ್ಪಿಸ್ಕೋತಿ ಅಂತ ಅವಳೇ ಏನಾರ ಎಲ್ಲಾರ ತಪ್ಪಿಸ್ಕೊಂಡು ಹೋಗ್ಬಿಟ್ಲ. ಹೆಂಗಪ್ಪ ಹುಡ್ಕೋದು ಈಗ ಇವಳನ್ನ? ಅಯ್ಯೋ ನನ್ಗಂತೂ ತಿಲಕ್ ನೋಡ್ದಲೆ ಹೋಗಕ್ಕಾಗೋದಿಲ್ಲ. ಅವನಿಗೆ ಫೋನಾರು ಮಾಡ್ತೀನಿ, ನಾನೇನಾರು ಬರ್ತೀನಿ ಕಣೋ. ನೀನಂತೂ ಬರಕ್ಕಾಗಿಲ್ಲ ಅಂದ್ರೆ ನಾನೇ ಬಂದು ನಿನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತೀನಿ. ಏನ್ ಹೇಳ್ತಾನೆ ಏನೋ. ಹಲೋ ತಿಲಕ, ನಾನು ಬಂದೆ ಕಣೋ ಸಿಟಿಗೆ ಇವಾಗ. ಹೌದಾ, ಇವಾಗ ಬಂದ? ಆರಾಮಾಗಿದ್ಯಾ ತಾನೇ ತ್ರಿವೇಣಿ? ಅಯ್ಯೋ ಆರಾಮಾಗೇನೆ ಬಂದೆ ಕಣೋ, ಆದ್ರೆ ನಿನ್ನ ನೋಡಕ್ ಆಗ್ತಾ ಇಲ್ವಲ್ಲ. ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಹಿಂಗ ಆಯ್ತಲ್ಲ ಅನ್ನೋದೇ ಬೇಜಾರಾಗ್ಬಿಟ್ಟೈತೆ ಕಣೋ ನನ್ಗೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣೋ, ನಾನಂತೂ ನಿನ್ನ ನೋಡ್ದಲೆ ಇಲ್ಲಿಂದ ಹೋಗೋದಿಲ್ಲ. ಅಯ್ಯೋ ತ್ರಿವೇಣಿ, ಹೇಳೋದ್ನ ಅರ್ಥ ಮಾಡ್ಕೋ ಸ್ವಲ್ಪ ನೀನು. ನೀನೇ ತಾನೇ ಅಂತವನು ಅವತ್ತು ಬಟ್ಟೆ ತೆಗಿಯಕ್ ಹೋದಾಗ ಇಬ್ರು ಸಿಗೋಣ ಬಿಡು, ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯ, ನೋಡಿಲ್ಲ ಅಂತ. ಈಗ ನಾನ್ ನೋಡ್ರೆ ಬಂದ್ರೆ ನೀನ್ ನೋಡ್ರೆ ನಮ್ ಬಾಸ್ ಬಿಡ್ತಾ ಇಲ್ಲ, ರಜಾ ಕೊಡ್ತಾ ಇಲ್ಲ ಅಂತ ಹೇಳ್ತೀಯ. ತ್ರಿವೇಣಿ, ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಕೋಮಲ ಇಲ್ವೇನೆ? ಅವಳೆಲ್ಲ ಹೋದ್ಲೆ? ಅವಳನ್ನ ಕಟ್ಕೊಂಡು ನನ್ಗೇನೋ ಅಲ್ಲಿ ನಿಲ್ಸಿದ್ದೀನಿ ಕಣೋ ಬಸ್ ಸ್ಟಾಪ್ ಹತ್ರ. ಇಲ್ಲೇ ನಿಂತ್ಕೊಂಡಿರೋ, ನಾನು ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ. ಯಾರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ? ಅಯ್ಯೋ ಆ ಸೂರಜ್ ಅವ್ರಪ್ಪ ಬಸ್ ಸ್ಟಾಪ್ ಹತ್ರ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು. ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ ಕಣೋ, ಅದಕ್ಕೆ ಅವ್ರನ್ನೇ ನೋಡೋಣ ಅಂತ ಬಂದೆ. ಬಸ್ಸು ಈ ಕಡೆ ನಿಲ್ಸ್ಬೇಕಾಗಿರೋದು ಆ ಕಡೆ ನಿಲ್ಸ್ಬಿಟ್ಟವ್ರೆ.
ಅವರು ಈ ಕಡೆ ಹುಡುಕ್ತಾ ಇರ್ತಾರೇನೋ ಅಂತ ಅನ್ಕೊಂಡು ಈ ಕಡೆ ಬಂದೆ ನೋಡೋಣ ಅಂತ ಹಂಗೆ ನಿಂಗೆ ಫೋನ್ ಮಾಡೋಣ. ಏನಾರ ನೀನು ಹ್ಞೂ ಅಂದರೆ ಬರೋಣ ನಿನ್ನ ನೋಡೋಕ್ಕೆ ಅಂದರೆ ನೀನು ನೋಡಿದ್ರೆ ಬೇಡ ಅಂತೀಯಲ್ಲೋ. ನಾನು ಎಲ್ಲಿ ಬೇಡ ಅಂತ ಅಂದೆ, ನಿನ್ಗೆ ಎಷ್ಟು ನೋಡಬೇಕು ಅನಿಸ್ತಾಯ್ತೋ ನನಗೂ ಅಷ್ಟೇ ನಿನ್ನ ನೋಡಬೇಕು ಅನಿಸ್ತೈತೆ ತ್ರಿವೇಣಿ. ಆದರೆ ಏನು ಮಾಡಲಿ ಹೇಳು, ನಮ್ಮ ಬಾಸು ಹಿಂಗೆ ಮಾಡಿದ್ರು, ಅದಕ್ಕೆ ಬರೋಕ್ಕಾಯ್ತಾ ಇಲ್ಲ ಕಣೆ. ನೋಡೋ ಎಷ್ಟು ದಿನ ಅಂತ ಸುಮ್ಮನೆ ಇದು ಮಾಡೋದು, ಅಯ್ಯೋ ಮದುವೆವರೆಗೂ ಕಾಯೋದು ಬೇಡ ಕಣೋ, ನಾನು ಇವಾಗಲೇ ಬಂದ್ಬಿಡ್ತೀನಿ ಕಣೋ ನಿನ್ನ ಜೊತೆ. ಅಯ್ಯೋ ಇವಳೇನು ತಡ್ಡಿ ಥರ ಇವಾಗಲೇ ಬಂದ್ಬಿಡ್ತೀನಿ ಅಂತಾಳೆ, ಈಗ ಬಂದರೆ ಏನು ಸಿಗುತ್ತೆ? ಮದುವೆ ಹತ್ರ ಅಂದ್ಕೊಂಡು ಎಲ್ಲ ಮಾಡ್ಕೊಂಡು ಬಂದರೆ ಒಡವೆ ದುಡ್ಡು ಎಲ್ಲ ತೊಗೊಂಬರ್ಬೋದು. ಈಗ ಬರೀ ಕೈಲಿ ಬಂದರೆ ಇವಳನ್ನ ಹೆಂಗಪ್ಪ ಸಾಕೋದು ನಾನು? ಏನು ಹಿಂಗೆ ಮಾತಾಡ್ತಾಳಲ್ಲ ಇವಳು? ಬೇಡ ತ್ರಿವೇಣಿ ಬೇಡ, ಇವಾಗ ಬಂದರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಈಗಲೇ ಈ ಥರ ಮಾಡಬಾರ್ದು, ಸುಮ್ಮನೆ ನಮ್ಮ ಪ್ಲ್ಯಾನ್ ಹೇಗಿದೆಯಾ ಹಾಗೆ ಮಾಡೋಣ. ಯಾಕೆ ಇಷ್ಟೊಂದು ಹತ್ರ ಬೀಳ್ತಾ ಇದೆಯಾ ನೀನು? ಇಷ್ಟು ದಿನನೇ ಕಾಯ್ದಿದ್ದೀನಿ ಅಂತ, ಇನ್ನು ಸ್ವಲ್ಪ ದಿನ ಅಲ್ವಾ? ಇವಾಗ ಬಟ್ಟೆ ಒಡವೆ ಎಲ್ಲ ಏನು ಬೇಕೋ ಅದೆಲ್ಲ ತೊಗೊಂಡೋಗು ಆಯಿತಾ? ನಾನು ಆಮೇಲೆ ಬರ್ತೀನಿ, ಊರಿಗೆ ಬಂದು ನೋಡ್ತೀನಿ ಕಣೆ ನಿನ್ನ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ, ನಾನು ಇವಾಗ ನಿನ್ನ ನೋಡ್ಕೊಂಡಾದ್ರೂ ಬರಲೇಬೇಕು, ನಂಗಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಅಯ್ಯೋ ಏನಪ್ಪ ಮಾಡೋದು, ಇವಳು ಒಂದೇ ಆಟ ಹಿಡಿತಾಳಲ್ಲ, ನನ್ನ ಆಫೀಸಲ್ಲೂ ಇಲ್ಲ, ಆಫೀಸ್ ಅಡ್ರೆಸ್ಸು ಬೇರೆ ಹೇಳ್ಬಿಟ್ಟಿದ್ದೀನಿ ಇವಳಿಗೆ, ಹೋಗಿಬಿಟ್ರೆ ಏನು ಮಾಡೋದು ಅವಾಗ? ಇಲ್ಲ ಕಣೋ ತಿಲಕ, ನನಗಂತೂ ನಿನ್ನ ನೋಡ್ದಲೇ ಇಲ್ಲಿಂದ ಹೋಗೋಕೆ ಇಷ್ಟನೇ ಇಲ್ಲ. ನಾನು ಅಷ್ಟು ಆಸೆ ಇಟ್ಕೊಂಡು ಬಂದಿದ್ದೀನಿ ನಾನು ನೋಡಬೇಕು ಅಂತ, ನೋಡ್ಕೊಂಡೇ ಹೋಗ್ತೀನಿ ಕಣೋ. ಕೋಮಲ ಊರಲ್ಲಿ ಎಲ್ಲರಿಗೂ ಹೇಳ್ಬಿಡಲ್ವೇನೆ, ಗೊತ್ತಾಗ್ಬಿಟ್ರೆ ಏನೇ ಮಾಡ್ತೀಯ ಅವಳಿಗೆ? ಅಯ್ಯೋ ಅವಳೊಬ್ಳು ತಡ್ಡಿ, ನನಗೆ ಗೊತ್ತು ನನಗೆ ಅವಳಿಗೆ ಏನು ಹೇಳಬೇಕು ಅಂತ. ನೀನು ಸುಮ್ಮನೆ ಇರೋ, ನಾನು ಇವಾಗ ಆಟೋದಲ್ಲಿ ಬರ್ತೀನಿ ಕಣೋ ನಿನ್ನ ನೋಡೋಕ್ಕೆ ಅಂತ. ಅಯ್ಯೋ ಏನಪ್ಪ ಮಾಡಲಿ, ನಾನು ಆಫೀಸಲ್ಲಿ ಬೇರೆ ಇಲ್ಲ, ಇವಳು ಆಫೀಸ್ಗೆ ಹೋಗ್ಬಿಟ್ರೆ ಏನು ಮಾಡಲಿ? ತ್ರಿವೇಣಿ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ತ್ರಿವೇಣಿ ನೀನು. ಯಾಕೋ ನಿನಗೆ ಇಷ್ಟ ಇಲ್ವೇನೋ ನಾನು ಬರೋದು, ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದೆಯಾ ನೀನು? ಯಾಕಾದರೂ ಬಂದ್ಲು ಅನ್ನೋ ಥರ ಮಾತಾಡ್ತೀಯ ನೋಡು. ಇಲ್ಲ ಇಲ್ಲ ತ್ರಿವೇಣಿ, ಆ ಥರ ಅಲ್ಲ, ನಿನಗೆ ಎಷ್ಟು ನೋಡಬೇಕು ಅಂತ ಆಸೆ ಇದೆ, ನನಗೂ ಖಂಡಿತ ಅಷ್ಟೇ ಇದೆ. ನೀನು ನನ್ನ ನೋಡಬೇಕು ಅಂತ ನೋಡು ಏನೆಲ್ಲ ಮಾಡಿಕೊಂಡು ಅಷ್ಟು ದೂರದಿಂದ ಬಂದಿದ್ಯಾ. ನಾನು ಇಲ್ಲಿಂದ ಇಲ್ಲಿಗೆ ಬರ್ದಲ್ಲೇ ಇರ್ತಾ ಇದ್ನಾ? ಏನು ಮಾಡಲಿ ಹೇಳು, ಆಫೀಸಲ್ಲಿ ಬಾಸ್ ಬಿಡ್ತಾನೆ ನನ್ನನ್ನು. ಇನ್ನು ಸ್ವಲ್ಪ ದಿನ ಅಲ್ವಾ ತ್ರಿವೇಣಿ, ಆಮೇಲೆ ನಾನು ನೀನು ಜೊತೆಗೆ ಇರ್ಬೋದು, ನಮ್ಮಿಬ್ರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ ಸರಿನಾ? ಇಲ್ಲ ಕಣೋ, ನನಗೆ ಅವೆಲ್ಲ ಗೊತ್ತಿಲ್ಲ ಕಣೋ, ನಾನು ಬರ್ತಿದ್ದೀನಿ ಕಣೋ ನಿನ್ನ ನೋಡೋದಕ್ಕೆ ಅಷ್ಟೇ ಕಣೋ ಇವಾಗ. ಅಯ್ಯೋ ಏನಪ್ಪ ಮಾಡಲಿ ಇವಾಗ, ಇವಳಿಗೆ ಎಷ್ಟೇ ಹೇಳಿದ್ರು ಬರ್ತೀನಿ ಬರ್ತೀನಿ ಅಂತ ಇದ್ದಾಳಲ್ಲ. ಎಲ್ಲಿ ನೋಡ್ಕೋದು ಈ ಮಕ್ಳನ್ನ? ಅಯ್ಯೋ ಬಸ್ ಬೇರೆ ಎಲ್ಲಿ ನಿಲ್ಸಿದಾನೆ ಏನೋ, ಅಲ್ಲೇನು ರಿಪೇರಿ ಕೆಲಸ ನಡೀತಾ ಇದೆ ಅಂತ ಬೇರೆ ಕಡೆ ನಿಲ್ಸಿದ್ದೀನಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ಕೇಳಿದ್ರೆ ಪಾಪ ಈ ಮಕ್ಳು ಎಲ್ಲಿ ತಪ್ಪಿಸ್ಕೊಂಡ್ರೋ ಏನ್ ಕತೆನೋ, ಹೆಂಗ್ ಹುಡ್ಕೋದಪ್ಪ? ಫೋನ್ ಮಾಡೋರು, ಹುಡುಗಿ ಫೋನ್ ಬಿಸಿ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ನನ್ ಗೆಳೆಯನ್ಗೆ ಏನಂತ ಹೇಳಿ, ನನ್ ಜವಾಬ್ದಾರಿ ಕಳ್ಸು, ನೀನೇನ್ ಎದುರ್ಕೋಬೇಡ ಅಂತ ಅಂದೆ. ಇಲ್ಲಿ ನೋಡಿದ್ರೆ ಇವ್ರಿಬ್ರು ಕಾಣಿಸ್ತಾನೆ ಇಲ್ವಲ್ಲ. ಆ ಹುಡುಗಿರಿಬ್ರಿಗೂ ಸಿಟಿ ವಸ್ತು, ಫೋನು ಬೇರೆ ತೆಗಿತಾ ಇಲ್ಲ, ಫೋನ್ ಏನಾರ ಕಳ್ಕೊಂತಾ ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ ಇವಾಗ? ಎಷ್ಟ್ ಸಲ ಫೋನ್ ಮಾಡಿದ್ರು ಎಂಗೇಜ್ ಬರ್ತಾ ಇದೆಯಲ್ಲ, ಎಲ್ಲಿ ಅಂತ ಹುಡ್ಕೋದು ಈ ಹುಡುಗರ್ನ? ಅಲ್ಲಿ ಯಾರೋ ಒಬ್ಳು ತ್ರಿವೇಣಿ ತರನೇ ಕಾಣಿಸ್ತಾ ಇದ್ದಲ್ಲ, ಅವಳೇ ನಾನು ಯಾರೋ ಅಕ್ಕ ಹೋಗಿ ನೋಡ್ತೀನಿ. ಅಮ್ಮ ತ್ರಿವೇಣಿ ತ್ರಿವೇಣಿ. ಯಾರಿದು ನನ್ನ ಹೆಸರು ಹಿಡಿದು ಕರಿತಾ ಇದ್ದಾರಲ್ಲ? ಇವರ ನಾನು ಮಾತಾಡಿದೆಲ್ಲ ಕೇಳಿಸ್ಕೊಬಿಟ್ರ? ಏನಪ್ಪ ಏನು ಹೇಳಿ ಇವಾಗ? ಇವ್ರಿಗೆ ಎಲ್ಲ ಗೊತ್ತಾಗ್ತಾ ಏನೋ ಒಂದು ಗೊತ್ತಾಗ್ತಾ ಇರಲ್ಲ ನನಗೆ. ಅಯ್ಯೋ ಇವ್ರ ಕೈಲೇ ಸಿಗಾಕೋಬಿಟ್ನ ನಾನು, ಏನಪ್ಪ ಮಾಡಲಿ ಇವಾಗ?